ಡಿಮ್ಯಾಗ್ಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಸಾಲಿಡ್ ಎಡ್ಜ್ ಟ್ಯುಟೋರಿಯಲ್. ಇದು ಆರ್ಥೋಗ್ರಾಫಿಕ್ ಟು ಐಸೋಮೆಟ್ರಿಕ್ ಯೂಸಿಂಗ್ ಸಾಲಿಡ್ ಪಾರ್ಟ್ ಎನ್ವೈರ್ನ್ಮೆಂಟ್. ಈ ಫಿಗರ್ನಲ್ಲಿ ಫ್ರಂಟ್ ವ್ಯೂ ಇದೆ, ಇನ್ನೊಂದು ಟಾಪ್ ವ್ಯೂ ಇದೆ. ಟಾಪ್ ವ್ಯೂನಲ್ಲಿ ನಾವು ಬೇಸ್ನ ನೋಡ್ಬೋದು. 60 ಸ್ಕ್ವೇರ್ ಆಫ್ ಹೈಟ್ 20. ಆ ಹೈಟ್ 20 ಆದಮೇಲೆ ಒಂದು 40 ಸ್ಕ್ವೇರ್ ಬೇಸ್ ಇದೆ. ಪಿರಮಿಡ್ ಹೈಟ್ 50 mm ಇದೆ. ಡೆಸ್ಕ್ಟಾಪ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಸಾಲಿಡ್ ಎಡ್ಜ್ನ ಐಕಾನ್ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ರಿಕ್ವೈರ್ಡ್ ಟೂಲ್ ಬಾರ್ಸ್ನ ಒಮ್ಮೆ ಹೇಳಿಬಿಡ್ತೀನಿ. ಇದೆಲ್ಲ ಕ್ಲೋಸ್ ಮಾಡ್ತೀನಿ. ಇಲ್ಲೊಂದು ಟೂಲ್ ಬಾರ್ ಇದೆ, ಮೇನ್ ಟೂಲ್ ಬಾರ್, ಅದನ್ನು ಕ್ಲೋಸ್ ಮಾಡ್ತೀನಿ. ರಿಕ್ವೈರ್ಡ್ ಟೂಲ್ ಬಾರ್ ವ್ಯೂ ಹೋಗಬೇಕು, ಟೂಲ್ ಬಾರ್ಸ್ ಇಲ್ಲಿ ಮೇನ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಫೀಚರ್ಸ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿದೆ ಮೇನ್ ಟೂಲ್ ಬಾರ್. ಇಲ್ಲಿ ಸೇವ್, ಪ್ರಿಂಟ್ ಮತ್ತು ಅಂಡು, ರೀಡು ಮತ್ತು ನೇಮ್ಡ್ ವ್ಯೂಸ್ ಇದೆಲ್ಲ ಇರೋದು ಮೇನ್ ಟೂಲ್ ಬಾರ್. ಇದನ್ನು ಇಲ್ಲಿ ಟಾಪ್ನಲ್ಲಿ ಈ ರೀತಿ ಪ್ಲೇಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೂಲ್ಸ್, ಎಡ್ಜ್ ಬಾರ್. ಇದು ಎಡ್ಜ್ ಬಾರ್. ಇದನ್ನು ಸ್ಕ್ರೀನ್ ಲೆಫ್ಟ್ನಲ್ಲಿ ಈ ರೀತಿ ಪ್ಲೇಸ್ ಮಾಡಬೇಕು. ಇದು ಫೀಚರ್ಸ್ ಟೂಲ್ ಬಾರ್. ಅಫ್ಕೋರ್ಸ್ ಇಲ್ಲಿ ಸೆಲೆಕ್ಟ್ ಟೂಲ್ ಇದೆ, ಸ್ಕೆಚ್ ಇದೆ, ಪ್ರೊಟ್ರೂಷನ್ ಇದೆ. ಈ ರೀತಿಯಾಗಿ ಕಮಾಂಡ್ಸ್ ನಮಗೆ ಸಿಗುತ್ತೆ. ಇಲ್ಲಿ 3 ಪ್ಲೇನ್ ಇದೆ. ಒಂದು ಟಾಪ್ ಪ್ಲೇನ್, ರೈಟ್ ಪ್ಲೇನ್, ಇನ್ನೊಂದು ಫ್ರಂಟ್. ಮೊದಲಿಗೆ ಈ ಮೇನ್ ಟೂಲ್ ಬಾರ್ನಲ್ಲಿ ನೇಮ್ಡ್ ವ್ಯೂಸ್ ಇಲ್ಲೇನು ಆ್ಯರೋ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಐಸೋಮೆಟ್ರಿಕ್ ಅಂತ ಸೆಟ್ ಮಾಡಬೇಕು. ಇದು ಫ್ರಂಟ್ ರೆಫರೆನ್ಸ್ ಪ್ಲೇನ್, ಇದು ರೈಟ್ ರೆಫರೆನ್ಸ್ ಪ್ಲೇನ್ ಮತ್ತು ಇದು ಟಾಪ್ ರೆಫರೆನ್ಸ್ ಪ್ಲೇನ್. ಇವಾಗ ನಮ್ಮ ಫಿಗರ್ನಲ್ಲಿ ನಾವು ಬೇಸ್ನ ಡ್ರಾ ಮಾಡೋಣ. ಅದಕ್ಕೋಸ್ಕರ ಪ್ರೊಟ್ರೂಷನ್ ಮತ್ತು ಟಾಪ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡಬೇಕು. ಪ್ರೊಟ್ರೂಷನ್ ಒಳಗಡೆ ಇದ್ದೀವಿ. ಇಲ್ಲಿ ಟೂಲ್ ಬಾರ್ಸ್ ಯಾವುದೆಲ್ಲ ಬೇಕು ಅಂತ ಹೇಳಿಬಿಡ್ತೀನಿ. ವ್ಯೂ, ಟೂಲ್ ಬಾರ್ಸ್ ಇಲ್ಲಿ ಮೇನ್ ಟಿಕ್ ಆಗಿರಬೇಕು, ಡ್ರಾ ಟಿಕ್ ಆಗಿರಬೇಕು ಮತ್ತು ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಟಿಕ್ ಆಗಿರಬೇಕು ಮತ್ತು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಇದು ಮೇನ್ ಟೂಲ್ ಬಾರ್ ಆಗಿರುತ್ತೆ. ಇದು ಎಡ್ಜ್ ಬಾರ್, ಇದು ಡ್ರಾ ಟೂಲ್ ಬಾರ್ ಮತ್ತು ಇದು ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್. ಟೂಲ್ ಬಾರ್ನ ಈಸಿ ಅಂಡರ್ಸ್ಟ್ಯಾಂಡಿಂಗೋಸ್ಕರ ಈ ರೀತಿಯಾಗಿ ಪ್ಲೇಸ್ ಮಾಡ್ತಾಯಿದ್ದೀನಿ. ನಾವು ಇವಾಗ ಟಾಪ್ ರೆಫರೆನ್ಸ್ ಪ್ಲೇನಲ್ಲಿದ್ದೀವಿ. ಹೇಗೆ ಗೊತ್ತಾಗುತ್ತೆ? ಟಾಪ್ ಅಂದರೆ XY, ಇಲ್ಲಿ XY ಕಾಣ್ತಾ ಇದೆ. ಇಲ್ಲೊಂದು ರೆಕ್ಟ್ಯಾಂಗಲ್ ಶೇಪ್ನ ನಾವು ಕ್ರಿಯೇಟ್ ಮಾಡಬೇಕು ಯೂಸಿಂಗ್ ಡ್ರಾ ಟೂಲ್ ಬಾರ್. ರೆಕ್ಟ್ಯಾಂಗಲ್ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಇಲ್ಲಿ ಲೆಂತ್ ಕಮ್ಮಿ ಮತ್ತು ಇಲ್ಲಿ ಲೆಂತ್ ಜಾಸ್ತಿ. ಈ ರೀತಿ ರೆಕ್ಟ್ಯಾಂಗಲ್ ಕ್ರಿಯೇಟ್ ಆಗಿದೆ. ಈಗ ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ನಲ್ಲಿ ಕನೆಕ್ಟ್ ಟೂಲ್ನ ಯೂಸ್ ಮಾಡಬೇಕು. ಕನೆಕ್ಟ್, ಈ ಸೆಂಟರ್ನ ಕ್ಲಿಕ್ ಮಾಡಿ ಈ ಲೈನ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಂಟರ್ ಕನೆಕ್ಟ್ ಆಯಿತು. ಅಗೇನ್ ಈ ಸೆಂಟರ್ನ ಕನೆಕ್ಟ್ ಮಾಡಿ ಈ ಲೈನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಸೆಂಟರ್ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ನಾವು ಈಕ್ವಲ್ ರಿಲೇಷನ್ಶಿಪ್ನ ಯೂಸ್ ಮಾಡಬೇಕು. ಈಕ್ವಲ್, ಈ 2 ಲೈನ್ನ ಸೆಲೆಕ್ಟ್ ಮಾಡಿದರೆ ಈಕ್ವಲ್ ಆಯಿತು. ನೆಕ್ಸ್ಟ್ ನಾನು ಸ್ಮಾರ್ಟ್ ಡೈಮೆನ್ಷನ್ನ ಯೂಸ್ ಮಾಡ್ತೀನಿ. ಅಂಡರ್ ಡ್ರಾ ಟೂಲ್ ಬಾರ್ ಈ ಲೈನ್ಗೆ ಡೈಮೆನ್ಷನ್ ಕೊಡಬೇಕು. ಅದು 60 mm. ಕೀಬೋರ್ಡ್ನಲ್ಲಿ 60 ಅಂತ ಟೈಪ್ ಮಾಡಿ ಎಂಟರ್ ಬಟನ್ನ ಪ್ರೆಸ್ ಮಾಡಿ. ಇಲ್ಲಿ 60ಗೆ ಕನ್ವರ್ಟ್ ಆಗಿದೆ. ಬೇಸ್ ಆಫ್ 60 ಸ್ಕ್ವೇರ್ ಕ್ರಿಯೇಟ್ ಆಗಿದೆ. ಇಲ್ಲಿಂದ ನಾವು ರಿಟರ್ನ್ ಕ್ಲಿಕ್ ಮಾಡಬೇಕು. ಮೇಲ್ಗಡೆ ಹೈಟ್ ಕೊಡಬೇಕು. ಡಿಸ್ಟೆನ್ಸ್ 20 ಟೈಪ್ ಮಾಡಿ ಎಂಟರ್ ಕೊಡಿ. ಟು ಸ್ಟಾಪ್, ಈ ಕರ್ಸರ್ ಈ ಕಡೆ ಇರಬೇಕು, ಈ ಕಡೆ ಎಲ್ಲ ಈ ಕಡೆ ಇಟ್ಟು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫಿನಿಶ್, ಕ್ಯಾನ್ಸಲ್. ನೆಕ್ಸ್ಟ್ ಈ ಬೇಸ್ ಮೇಲೆ ನಾವು ಪಿರಮಿಡ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೋಸ್ಕರ ಪ್ರೊಟ್ರೂಷನ್ ಮತ್ತು ಇಲ್ಲಿ ಈ ಟಾಪ್ ಫೇಸ್ನ ಸೆಲೆಕ್ಟ್ ಮಾಡಬೇಕು. ಈ ಪ್ರೊಟ್ರೂಷನ್ 1 ಏನಿದೆ ಅದರ ಟಾಪ್ ಫೇಸ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಒನ್ಸ್ ಅಗೇನ್ ರೆಕ್ಟ್ಯಾಂಗಲ್ನ ನಾವು ಕ್ರಿಯೇಟ್ ಮಾಡಬೇಕು. ರೆಕ್ಟ್ಯಾಂಗಲ್, ಈ ರೀತಿ ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡಿ. ನೆಕ್ಸ್ಟ್ ಕನೆಕ್ಟ್, ಸೆಂಟರ್ನ ಕನೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಕ್ವಲ್ ರಿಲೇಷನ್ಶಿಪ್, 2 ಲೈನ್ನ ಈಕ್ವಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್, ಇದಕ್ಕೆ ಡೈಮೆನ್ಷನ್ 40 ಎಂಟರ್ ಕೊಡಿ. ನೆಕ್ಸ್ಟ್ ಇಲ್ಲಿಂದ ರಿಟರ್ನ್ ಹೋಗಬೇಕು. ಈ ಪ್ರೊಟ್ರೂಷನ್ ಹೈಟ್ ಇವಾಗ ಡ್ರಾಯಿಂಗ್ನಲ್ಲಿ 50 ಇದೆ. 50 ಟೈಪ್ ಮಾಡಿ ಎಂಟರ್ ಕೊಡಿ. ಟು ಸ್ಟಾಪ್ ಕ್ಲಿಕ್ ಮಾಡಿ. ಫಿನಿಶ್, ಕ್ಯಾನ್ಸಲ್. ಇವಾಗ ನಾವು ಪಿರಮಿಡ್ನ ಕಟ್ ಮಾಡಬೇಕು. ಅದಕ್ಕೋಸ್ಕರ ಟೂಲ್, ಕಟ್ಔಟ್, ಫೀಚರ್ಸ್ನಲ್ಲಿ ಕಟ್ಔಟ್ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿಂದ ನಾನು ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಫ್ರಂಟ್ ರೆಫರೆನ್ಸ್ ಪ್ಲೇನ್ ಈ ರೀತಿ ಬಂತು ನೋಡಿ. ಈ ಟೂಲ್ ಬಾರ್ನ ಇಲ್ಲಿ ಕೆಳಗಡೆ ಪ್ಲೇಸ್ ಮಾಡ್ತಾಯಿದ್ದೀನಿ. ಈ ಸೈಡ್ ಒಂದು ಟ್ರಯಾಂಗಲ್ನ ಕ್ರಿಯೇಟ್ ಮಾಡಬೇಕು ಯೂಸಿಂಗ್ ಲೈನ್ ಟೂಲ್ ಬಾರ್.
ಈ ರೀತಿಯಾಗಿ ಒಂದು ಟ್ರಯಾಂಗಲ್ನ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಅಂಡರ್ ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ನಲ್ಲಿ ಕೊಲೀನಿಯರ್ ಟೂಲ್ನ ಯೂಸ್ ಮಾಡಬೇಕು. ಕೊಲೀನಿಯರ್ ಈ 2 ಲೆಂತ್ ಕೊಲೀನಿಯರ್ ಆಗಬೇಕು. ನೆಕ್ಸ್ಟ್ ಇದಕ್ಕೆ ಸ್ಮಾರ್ಟ್ ಡೈಮೆನ್ಷನಿಂದ ಡೈಮೆನ್ಷನ್ನ ಸೆಟ್ ಮಾಡಬೇಕು. ಸ್ಮಾರ್ಟ್ ಡೈಮೆನ್ಷನ್ ಸೊ ಇದು ಆ್ಯಕ್ಚುಲಿ 40 ಡಿವೈಡೆಡ್ ಬೈ 2 ಅಂದರೆ 20. ನೀವು 20ನ ಡೈರೆಕ್ಟಾಗೂ ಟೈಪ್ ಮಾಡ್ಬೋದು, ಆರ್ 40 ಡಿವೈಡ್ ಬೈ 2 ಆರ್ 40/2 ಅಂತ ಟೈಪ್ ಮಾಡಿ. ಅದು 20 ಆಯಿತು. ನೆಕ್ಸ್ಟ್ ಈ ಹೈಟ್ 50. ಈ ಟ್ರಯಾಂಗಲ್ ಕ್ರಿಯೇಟ್ ಆಗಿದೆ. ಇಲ್ಲಿಂದ ರಿಟರ್ನ್ ಹೋಗಿ, ರಿಟರ್ನ್ ಇದು ಒಂದು ಸೈಡ್ ಹೋಗ್ತಾ ಇದೆ, ಯಾಕಂದರೆ ನಾವು ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡಿರೋದು. ಈ ಟೂಲ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಕಟ್ಔಟ್ ಸಿಮೆಟ್ರಿಕ್ ಎಕ್ಸ್ಟೆಂಡ್ 2 ಸೈಡ್ಗೂ ಕಟ್ ಆಗ್ತಾಯಿದೆ. ಕ್ಲಿಕ್ ಮಾಡಿ, ಫಿನಿಶ್, ಕ್ಯಾನ್ಸಲ್. ನೆಕ್ಸ್ಟ್ ಅಂಡರ್ ಫೀಚರ್ಸ್ನಲ್ಲಿ ನಾನು ಮಿರರ್ ಕಾಪಿ ಫೀಚರ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಮಿರರ್ ಕಾಪಿ ಫೀಚರ್ ಇಲ್ಲಿ ಪುಲ್ ಡೌನ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡಿ, ಮಿರರ್ ಕಾಪಿ ಫೀಚರ್. ನೆಕ್ಸ್ಟ್ ಇಲ್ಲಿ ಲೇಟೆಸ್ಟ್ ಏನಾಗಿದೆ ಕಟ್ಔಟ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೇಲೆ ಬರಬೇಕು, ಇಲ್ಲಿ ಮಿರರ್ ಕಾಪಿ ಫೀಚರ್ ಸ್ಮಾರ್ಟ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಆಕ್ಸೆಪ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಗ್ರೀನ್ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ ಮಿರರ್ ಇದು ಆ ಕಡೆ ಪ್ಲೇಸ್ ಆಗಬೇಕಾದ್ರೆ ನಮಗೆ ಮಿರರ್ ಇಲ್ಲಿ ರೈಟ್ ರೆಫರೆನ್ಸ್ ಪ್ಲೇನ್. ಸೊ ರೈಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಕಡೆ ಮಿರರ್ ಆಗಿದೆ ಕಟ್ಔಟ್. ಇಲ್ಲಿಂದ ಫಿನಿಶ್ ಕೊಟ್ಟರೆ ಅಲ್ಲಿ ಕಟ್ಔಟ್ ಮಿರರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕಟ್ಔಟ್ನ ಈ ಕಡೆ ನಾವು ರಿಪೀಟ್ ಮಾಡಬೇಕು. ಕಟ್ಔಟ್ ಇವಾಗ ನಾವು ರೈಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡಬೇಕು. ಒನ್ಸ್ ಅಗೇನ್ ಲೈನ್ ಟೂಲ್, ಟ್ರಯಾಂಗಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಜಾಯ್ನಿಂಗ್ ಕರೆಕ್ಟ್ ಆಗಿರಬೇಕು. ನೆಕ್ಸ್ಟ್ ಇಲ್ಲಿ ಕೊಲೀನಿಯರ್ ಟೂಲ್, ಕೊಲೀನಿಯರ್ ಇದು 2 ಕೊಲೀನಿಯರ್ ಮತ್ತು ಇದು 2 ಕೊಲೀನಿಯರ್. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್ ಗೊತ್ತಿದೆ ಅಫ್ಕೋರ್ಸ್, ಇದು 40 ಡಿವೈಡ್ ಬೈ 2 ಆರ್ 20. 40/2 ಎಂಟರ್ ಕೊಟ್ಟರೆ ಅದು 20 ಆಯಿತು. ನೆಕ್ಸ್ಟ್ ಈ ಹೈಟ್ 50 ಎಂಟರ್. ಇಲ್ಲಿಂದ ರಿಟರ್ನ್ ಹೋಗಿ, ಇದು ಒಂದು ಸೈಡ್ ಹೋಗ್ತಾ ಇದೆ. ಸೊ ಕಟ್ಔಟ್ ಸಿಮೆಟ್ರಿಕ್ ಎಕ್ಸ್ಟೆಂಡ್ 2 ಕಡೆ ಹೋಗ್ತಾ ಇದೆ. ಕಟ್ ಮಾಡಿ, ಫಿನಿಶ್, ಕ್ಯಾನ್ಸಲ್. ಇವಾಗ ಈ ಕಟ್ಔಟ್ ಇಲ್ಲಿ ಸ್ವಲ್ಪ ರೊಟೇಟ್ ಮಾಡಿ ತೋರಿಸ್ತಾ ಇದೆ ನೋಡಿ. ಈ ಕಟ್ಔಟ್ ಈ ಕಡೆಗೆ ಮಿರರ್ ಆಗಬೇಕು. ಅದಕ್ಕೋಸ್ಕರ ಇಲ್ಲಿಂದ ಮಿರರ್ ಕಾಪಿ ಫೀಚರ್. ನೆಕ್ಸ್ಟ್ ಇಲ್ಲಿ ಲೇಟೆಸ್ಟ್ ಏನಿದೆ ಕಟ್ಔಟ್ ಅದನ್ನು ಕಟ್ಔಟ್ 3ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಮಿರರ್ ಕಾಪಿ ಫೀಚರ್ ಸ್ಮಾರ್ಟ್, ಆಸೆಟ್ ಬಟನ್. ಇವಾಗ ನಮಗೆ ಮಿರರ್ ಆಗಿರುತ್ತೆ ಫ್ರಂಟ್ ರೆಫರೆನ್ಸ್ ಪ್ಲೇನ್. ಸೊ ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಕಟ್ಔಟ್ ಆಗಿದೆ. ಫಿನಿಶ್ ಕೊಟ್ಟರೆ ನಾವು ಸಾಲಿಡ್ ಕಂಪ್ಲೀಟ್ ಆಗಿದೆ. ಇಲ್ಲಿ 3D ಶೇಪ್ ಕಂಪ್ಲೀಟ್ ಆಯಿತು. ನೇಮ್ಡ್ ವ್ಯೂಸ್ ಹೋಗಿ ISO ಅಂತ ಸೆಟ್ ಮಾಡಿ ಮತ್ತು ಫಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದನ್ನು ಸೇವ್ ಮಾಡ್ತಾಯಿದ್ದೀನಿ. ಫೈಲ್, ಸೇವ್. ಇಲ್ಲಿ ಪ್ರಾಪರ್ಟಿ, ಸಮ್ಮರಿ, ಟೈಟಲ್ ನಾನು 3D ಮಾಡಿದ್ದೀನಿ. ಸೊ 3D 1 ಅಂತ ಕೊಡ್ತಾಯಿದ್ದೀನಿ. 3D 1 ಓಕೆ. ನೆಕ್ಸ್ಟ್ ನಾನು ಪುಲ್ ಡೌನ್ ಮಾಡ್ತಾಯಿದ್ದೀನಿ. ನನ್ನ ಸಿಸ್ಟಮ್ನಲ್ಲಿ F ಡ್ರೈವ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. 2D to 3D ಅಂತ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. 2D to 3D ಓಕೆ. 2D to 3D ಫೋಲ್ಡರ್ ಒಳಗಡೆ ಇದ್ದೀನಿ. ಫೈಲ್ ನೇಮ್ ನಾನು 3D 1 ಅಂತ ಕೊಡ್ತಾಯಿದ್ದೀನಿ. 3D 1 ಸೇವ್. ಇಲ್ಲಿ ನೋಡಿ ಚೇಂಜಸ್ ಕಾಣ್ತಾ ಇದೆ. 3D1.pr. ಇಲ್ಲಿಂದ ನಾನು ಈ ಸೆಕೆಂಡ್ ವಿಂಡೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ವಿಂಡೋ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಡ್ರಾಯಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಡ್ರಾಯಿಂಗ್ ಎನ್ವೈರ್ನ್ಮೆಂಟ್. ಇಲ್ಲಿ ಶೀಟ್ 1 ಅಂತ ಕಾಣ್ತಾ ಇದೆ. ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಶೀಟ್ ಸೆಟಪ್ ಇದೆ. ಶೀಟ್ ಸೆಟಪ್. ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತಿದೆ. 3 ಟ್ಯಾಬ್ ಇದೆ. ಸೈಜ್, ನೇಮ್, ಬ್ಯಾಕ್ಗ್ರೌಂಡ್. ಅಲ್ಲಿ ಬ್ಯಾಕ್ಗ್ರೌಂಡ್ ಶೀಟ್ A4 ಇದು ಟಿಕ್ ಆಗಿರಬೇಕು. ಓಕೆ ಮತ್ತು ಫಿಟ್. ನೆಕ್ಸ್ಟ್ ವ್ಯೂ ಹೋಗಿ ಬ್ಯಾಕ್ಗ್ರೌಂಡ್ ಶೀಟ್. ಇಲ್ಲಿ A4 ಇಲ್ಲಿ ಮಲ್ಟಿಪಲ್ ಬ್ಯಾಕ್ಗ್ರೌಂಡ್ ಶೀಟ್ ಇದೆ. ನಾವು ಸೆಟ್ ಮಾಡಿರೋದು A4 ಇಮಿಡಿಯೇಟ್ಲಿ ಇಲ್ಲಿ ಫಿಟ್ ಕೊಡಬೇಕು. ನೆಕ್ಸ್ಟ್ ಇದನ್ನು ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೇಬಲ್ನ ಡಿಲೀಟ್ ಬಟನ್ನ ಪ್ರೆಸ್ ಮಾಡಬೇಕು ಕೀಬೋರ್ಡಲ್ಲಿ. ಅದು ಡಿಲೀಟ್ ಆಯಿತು. ನೆಕ್ಸ್ಟ್ ಇದನ್ನು ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್, ಕೀಬೋರ್ಡಲ್ಲಿ ಡಿಲೀಟ್ ಬಟನ್. ಅದು ಹೋಗಿದೆ. ಈ ಬ್ಯಾಕ್ಗ್ರೌಂಡ್ ಅಂತ ಬರ್ತಾಯಿದೆ, ಇದು ಹೋಗಬೇಕು ಬ್ಯಾಕ್ಗ್ರೌಂಡ್ ಶೀಟ್. ಅದಕ್ಕೋಸ್ಕರ ವ್ಯೂ ಬ್ಯಾಕ್ಗ್ರೌಂಡ್ ಶೀಟ್. ಇವಾಗ ನಾವು ಮೇನ್ ಶೀಟಲ್ಲಿ ಇದ್ದೀವಿ. ಈ ಶೀಟ್ ಸೈಜ್ A4 ಇದೆ. ನೆಕ್ಸ್ಟ್ ಇಲ್ಲಿ ಟೂಲ್ ಬಾರ್ ನೋಡ್ಕೊಳ್ಳಿ. ಇದು ಡ್ರಾಯಿಂಗ್ ವ್ಯೂಸ್ ಟೂಲ್ ಬಾರ್ ಇದು. ಈ ಡ್ರಾಯಿಂಗ್ ವ್ಯೂ ಟೂಲ್ ಬಾರ್ಸ್ನಲ್ಲಿ ಸೆಕೆಂಡ್ ಟೂಲ್
ಅದು ಡ್ರಾಯಿಂಗ್ ವ್ಯೂ ವಿಝಾರ್ಡ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ನಾವು ಡ್ರಾಯಿಂಗ್ನ ಪುಲ್ ಮಾಡಬೇಕು. ಇಲ್ಲಿ ಪುಲ್ ಡೌನ್ ಮಾಡಿ ನಾನು ಸೇವ್ ಮಾಡಿರೋದು ಎಫ್ ಡ್ರೈವ್ನಲ್ಲಿ ಅಲ್ಲಿ 2D to 3D ಫೋಲ್ಡರ್ನ ಓಪನ್ ಮಾಡ್ತಾಯಿದ್ದೀನಿ. ಇದು ನನ್ನ ಫೈಲ್ 3D1 ಫೈಲ್ ಟೈಪ್ .pr ಅಲ್ಲಿ ಇರಬೇಕು ನೋಡಿ. ಇಲ್ಲಿ ಮಲ್ಟಿಪಲ್ ಇದೆ, ಅಲ್ಲಿ .par ಅಂತ ಇರಬೇಕು. 3D1 ಓಪನ್. ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಫ್ರಂಟ್ ರೆಫರೆನ್ಸ್ ಪ್ಲೇನ್ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಫಿನಿಶ್. ಇಲ್ಲೊಂದು ಬಾಕ್ಸ್ ಬಂದಿದೆ. ನಾನು ಈ ರೀತಿ ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ನನಗೆ ಫ್ರಂಟ್ ವ್ಯೂ ಜನ್ರೇಟ್ ಆಗಿದೆ. ನೆಕ್ಸ್ಟ್ ಇಲ್ಲಿಂದ ಡ್ರಾಯಿಂಗ್ ವ್ಯೂಸ್ನಲ್ಲಿ ಥರ್ಡ್ ಟೂಲ್ ಪ್ರಿನ್ಸಿಪಾಲ್ ವ್ಯೂ ಅದನ್ನು ಕ್ಲಿಕ್ ಮಾಡಿ ಫ್ರಂಟ್ ವ್ಯೂಗೆ ಬನ್ನಿ. ಬಾಕ್ಸ್ ಬಂತು, ಕ್ಲಿಕ್ ಮಾಡಿ. ಕಲರ್ ಚೇಂಜ್ ಆಯಿತು ನೋಡಿ. ಟೂಸ್ ಡೌನ್ ಬಂದರೆ ಇಲ್ಲಿ ಟಾಪ್ ವ್ಯೂ. ಅಗೇನ್ ಇಲ್ಲಿ ಫ್ರಂಟ್ ಪ್ರಿನ್ಸಿಪಾಲ್ ವ್ಯೂ ಫ್ರಂಟ್ ಇದನ್ನು ಕ್ಲಿಕ್ ಮಾಡಬೇಕು. ಈ ಕಡೆ ಅಪ್ರಾಕ್ಸಿಮೇಟ್ಲಿ 45 ಡಿಗ್ರಿ ಕೆಳಗಡೆ ಬಂದರೆ ಐಸೋಮೆಟ್ರಿಕ್ ಬಂತು. ನೆಕ್ಸ್ಟ್ ಸೆಲೆಕ್ಟ್ ಟೂಲ್, ಈ ಐಸೋಮೆಟ್ರಿಕ್ನ ಇಲ್ಲಿ ಈ ರೀತಿ ಪ್ಲೇಸ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಡೈಮೆನ್ಷನ್ ಕೊಡಬೇಕು, ಸ್ಮಾರ್ಟ್ ಡೈಮೆನ್ಷನ್. ಎಲ್ಲ ಡೈಮೆನ್ಷನ್ನ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಟೋಟಲ್ ಹೈಟ್ ಇದೆ, ಸೊ ಅದನ್ನು ಡಿಸ್ಟೆನ್ಸ್ ಬಿಟ್ವೀನಲ್ಲಿ ಕೊಡ್ತಾಯಿದ್ದೀನಿ. ಡಿಸ್ಟೆನ್ಸ್ ಬಿಟ್ವೀನ್, ಸೊ ಈ ಪಾಯಿಂಟಿಂದ ಇಲ್ಲಿಗೆ ಈ ಟೋಟಲ್ ಹೈಟ್ 50 ಇದೆ. ಈ 60 ಮತ್ತು 40ನ ಸ್ಕ್ವೇರ್ ಆಗಿ ಕನ್ವರ್ಟ್ ಮಾಡಬೇಕು. ಅದಕ್ಕೋಸ್ಕರ ಫಸ್ಟಿಗೆ ನೀವು ಸೆಲೆಕ್ಟ್ ಟೂಲ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಟೂಲ್, ನೆಕ್ಸ್ಟ್ ಈ 60ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೊಂದು ಪ್ರಿಫಿಕ್ಸ್ ಅಂತ ಬರುತ್ತೆ, ಸೆಲೆಕ್ಟ್ ಟೂಲ್ ಪ್ರಿಫಿಕ್ಸ್. ಇಲ್ಲಿ ಪ್ರಿಫಿಕ್ಸ್ ಇಲ್ಲಿ ಕ್ಲಿಕ್ ಮಾಡಿ ಸ್ಕ್ವೇರ್ ಸಿಂಬಲ್ನ ಇನ್ಸರ್ಟ್ ಮಾಡಿ ಓಕೆ ಕೊಡಬೇಕು. ಇಲ್ಲಿ ಸ್ಕ್ವೇರ್ 60 ಕಂಪ್ಲೀಟ್ ಆಗಿದೆ. ಅದೇ ರೀತಿ ಇಲ್ಲಿ ಸೆಲೆಕ್ಟ್ ಟೂಲ್, ಈ 60ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಟೂಲ್ ಪ್ರಿಫಿಕ್ಸ್ ಸ್ಕ್ವೇರ್ ಓಕೆ. ನೆಕ್ಸ್ಟ್ ಇಲ್ಲಿ 40, ಸೆಲೆಕ್ಟ್ ಟೂಲ್ 40, ಸೆಲೆಕ್ಟ್ ಟೂಲ್ ಪ್ರಿಫಿಕ್ಸ್ ಸ್ಕ್ವೇರ್ ಸಿಂಬಲ್ ಓಕೆ. ಸೊ ನೆಕ್ಸ್ಟ್ ಅದೇ ರೀತಿ ಐಸೋಮೆಟ್ರಿಕ್ಕು ಡೈಮೆನ್ಷನ್ ಕಂಪ್ಲೀಟ್ ಮಾಡಬೇಕು. ಸ್ಮಾರ್ಟ್ ಡೈಮೆನ್ಷನ್, ಇದು 60, ಇದು 40, ಈ ಹೈಟ್ 20. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲಿಂದ ಈ ಪಾಯಿಂಟ್ ಅದು ಐಸೋಮೆಟ್ರಿಕ್ ವ್ಯೂನಲ್ಲಿದೆ. ಸೊ ಇದನ್ನು ಚೇಂಜ್ ಮಾಡ್ಬೋದು. ಸೊ ಫಸ್ಟಿಗೆ ಇದನ್ನು ಸ್ಕ್ವೇರ್ ಕನ್ವರ್ಟ್ ಮಾಡ್ತೀನಿ. ಫಸ್ಟ್ ಸೆಲೆಕ್ಟ್ ಟೂಲ್ 60ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಟೂಲ್ ಪ್ರಿಫಿಕ್ಸ್ ಸ್ಕ್ವೇರ್ ಸಿಂಬಲ್ ಓಕೆ. ನೆಕ್ಸ್ಟ್ ಇಲ್ಲಿ 40 ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಟೂಲ್ ಪ್ರಿಫಿಕ್ಸ್ ಸ್ಕ್ವೇರ್ ಸಿಂಬಲ್ ಓಕೆ. ನೆಕ್ಸ್ಟ್ ಈ ಡೈಮೆನ್ಷನ್ ನಾವು ಮಾಡಿಫೈ ಮಾಡಬೇಕು. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ನೋಡಿ ಸೆಕೆಂಡ್ ಸೆಲೆಕ್ಟ್ ಟೂಲ್ ಡೈಮೆನ್ಷನ್ ಟೈಪ್ ಅಂತಿದೆ. ಇಲ್ಲಿ ಡಿಫಾಲ್ಟಾಗಿ ನಾಮಿನಲ್ ಇದೆ, ಅದನ್ನು ನೀವು ಬ್ಲ್ಯಾಂಕ್ ಮಾಡಬೇಕು. ಬ್ಲ್ಯಾಂಕ್ ಮಾಡಿದ ಕೂಡಲೇ ಇಲ್ಲಿ ಡೈಮೆನ್ಷನ್ ಹೋಯಿತು. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಟೂಲ್ ಪ್ರಿಫಿಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ರಿಫಿಕ್ಸ್ನಲ್ಲಿ 50 ಅಂತ ಟೈಪ್ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ 50 ಅಂತ ಬಂತು. ಸೊ ಎಲ್ಲ ಡೈಮೆನ್ಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೀವು ಏನು ಮಾಡ್ಬೋದು, ಇಲ್ಲಿ ಟೆಕ್ಸ್ಟ್ ಟೂಲ್ ಇದೆ. ಅಫ್ಕೋರ್ಸ್ ಅದು ಡ್ರಾಯಿಂಗ್ ವ್ಯೂಸ್ನಲ್ಲಿ ಟೆಕ್ಸ್ಟ್ ಟೂಲ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಟೆಕ್ಸ್ಟ್ ಬರಿಬೋದು. ಈ ಪ್ರಾಬ್ಲಮ್ ಹೆಡ್ಡಿಂಗ್ ಕೊಡ್ತೀನಿ ಆ್ಯಸ್ 3D1 ಅಂತ. ನೆಕ್ಸ್ಟ್ ಇಲ್ಲಿ ಬಾಟಮ್ನಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಬೇಕಾದರೆ ನೀವು ಟೈಪ್ ಮಾಡ್ಬೋದು. ರಿಜಿಸ್ಟರ್ ನಂಬರ್ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಅಫ್ಕೋರ್ಸ್ ಅಲ್ಲಿ ಡಬಲ್ ಕೋಲನ್ ಕೊಟ್ಟು ನಿಮ್ಮ ರಿಜಿಸ್ಟರ್ ನಂಬರ್ನ ನೀವು ಟೈಪ್ ಮಾಡ್ಬೋದು. ಇಲ್ಲಿಗೆ ಎಲ್ಲ ಡೈಮೆನ್ಷನ್ ಕಂಪ್ಲೀಟ್ ಆಗಿದೆ. ವ್ಯೂನ ನಾವು ಹಾಕಬೇಕಿಲ್ಲಿ ಟೆಕ್ಸ್ಟ್. ಸೊ ಇದು ಫ್ರಂಟ್ ವ್ಯೂ, ಮತ್ತು ಇದು ಟಾಪ್ ವ್ಯೂ. ಅಫ್ಕೋರ್ಸ್ ಇದು ಐಸೋಮೆಟ್ರಿಕ್ ವ್ಯೂ. ಯೂಸಿಂಗ್ ಸೆಲೆಕ್ಟ್ ಟೂಲ್ ನೀವು ಇದನ್ನು ರಿಕ್ವೈರ್ಡ್ ಪ್ಲೇಸ್ನಲ್ಲಿ ನೀವು ಮೂವ್ ಮಾಡ್ಬೋದು. ಇದು ಫ್ರಂಟ್ ವ್ಯೂ, ಇದು ಟಾಪ್ ವ್ಯೂ, ಇದು ಐಸೋಮೆಟ್ರಿಕ್ ವ್ಯೂ. ಇಲ್ಲಿಗೆ ನಮ್ಮ ಡ್ರಾಯಿಂಗ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಫೈಲ್ ಸೇವ್. ಡಿಫಾಲ್ಟಾಗಿ ಫೈಲ್ ನೇಮ್ 3D1 ಅಂತಲೇ ಅದು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಸೇವ್ ಇನ್ ಪುಲ್ ಡೌನ್ ಮಾಡ್ಕೊಳ್ಳಿ. ಎಫ್ ಡ್ರೈವ್, ಇಲ್ಲಿ 2D to 3D ಫೋಲ್ಡರ್ ಇದೆ, ಓಪನ್. ಆ ಫೋಲ್ಡರ್ ಒಳಗಡೆ ನಾನು 3D1.dft ಅಂತ ನಾನು ಸೇವ್ ಮಾಡ್ಕೊಳ್ತೀನಿ. ಇಲ್ಲಿ ಚೇಂಜಸ್ ನೀವು ನೋಡ್ಬೋದು, 3D1.dft. ಸೊ ಇಲ್ಲಿಗೆ ನಮ್ಮ ಡ್ರಾಯಿಂಗ್ ಕಂಪ್ಲೀಟ್ ಆಯಿತು. ಸೊ ಇದು ಆರ್ಥೋಗ್ರಾಫಿಕ್ಕಿಂದ ಐಸೋಮೆಟ್ರಿಕ್ಕಿಗೆ ಕನ್ವರ್ಷನ್.